ಭಾರತದಲ್ಲಿ ಮುಖ್ಯವಾಗಿ ಅಂಜೂರವನ್ನ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಲೋಮಮಿ ಮಣ್ಣಿನಲ್ಲಿ ಬೆಳೆಯಲಾಗುತ್ತೆ. ಆದರೆ ಈಗ ಇಲ್ಲೊಂದು ಮರಳು ಪ್ರದೇಶದಲ್ಲಿ ಸಮೃದ್ಧವಾಗಿ ಅಂಜೂರ ಫಸಲು ಬಂದಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಭಾರತದಲ್ಲಿ ಮುಖ್ಯವಾಗಿ ಅಂಜೂರವನ್ನ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಲೋಮಮಿ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಆದ್ರೆ ಈಗ ಮರಳು ಪ್ರದೇಶದಲ್ಲಿ ರಾಜಸ್ಥಾನದ ಮಾರ್ಮಾರ್ನಲ್ಲಿಯೂ ಬೆಳೆಯಲಾಗುತ್ತಿದ್ದು ಸಮೃದ್ಧವಾಗಿ ಅಂಜೂರ ಫಸಲು ಬಂದಿದೆ. ಅಂಜೂರ ಉತ್ತರ ಆಫ್ರಿಕಾ ಹಾಗೂ ಯುರೋಪ್ಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇದನ್ನ ಸಾಮಾನ್ಯವಾಗಿ ಹಣ್ಣುಗಳಲ್ಲಿಯ ಒಂದು ವಿಧ ಎಂದು ಗುರುತಿಸಲಾಗುತ್ತದೆ. ಅಂಜೂರ ನಿಜವಾಗಿ ಹೇಳಬೇಕು ಅಂದ್ರೆ ಅದು ಒಂದು ಹೂವಿನ ಪ್ರಕಾರ. ಅದರೊಳಗೆ ಬೀಜಕೋಶಗಳು ಇರ್ತವೆ. ಹೊರಭಾಗ ಹಳದಿ ಮತ್ತು ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಒಳಭಾಗದಲ್ಲಿ ರುಚಿಯಾದ ಕೆಂಪು ಬಣ್ಣದ ಹಣ್ಣು ನಮಗೆ ತಿನ್ನಲು ಸಿಗುತ್ತದೆ. ಈ ಒಂದು ಹಣ್ಣು ಹೆಚ್ಚು ನೀರಿನಾಂಶ ಹಾಗೂ ಕಾರ್ಬೋಹೈಡ್ರೇಟ್ ಗಳನ್ನ ಹೊಂದಿರುತ್ತದೆ. ಇವುಗಳನ್ನ ನೇರವಾಗಿ ತಿನ್ನಬಹುದು, ಇಲ್ಲವೇ ಜಾಮ್ ರೂಪದಲ್ಲಿಯೂ ಕೂಡ ತಿನ್ನಬಹುದು. ಇದು ತುಂಬಾ ಪೌಷ್ಟಿಕವಾಗಿದ್ದರೂ ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶವಿರುವುದರಿಂದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಜೋಧ್ಪುರದ ಕಜ್ರಿ ಕ್ಯಾಂಪಸ್ ನಲ್ಲಿ 1 ಹೆಕ್ಟೇರ್ಗಿಂತಲೂ ಹೆಚ್ಚು ಭೂಮಿಯಲ್ಲಿ ಡಯಾನಾ ತಳಿಯ ಅಂಜೂರದ ಹಣ್ಣುಗಳನ್ನ ಕೊಯ್ಲು ಮಾಡಲಾಗುತ್ತಿದೆ. ಇದಕ್ಕಾಗಿ ಕಜ್ರಿ ವಿಜ್ಞಾನಿಗಳು ತುಂಬಾ ಶ್ರಮಿಸಿದ್ದಾರೆ. ಅದರ ಫಲವಾಗಿ ಮರಳು ದಿಬ್ಬಗಳ ನಾಡು ರಾಜಸ್ಥಾನದಲ್ಲೂ ಅಂಜೂರ ಕೃಷಿ ಸಾಧ್ಯವಾಗಿದೆ. ರಾಜಸ್ಥಾನದಲ್ಲಿ ಡಯಾನಾ ಅಂಜೂರ ಬೆಳೆದು ಕಜ್ರಿ ವಿಜ್ಞಾನಿಗಳು ಅಚ್ಚರಿ ಮೂಡಿಸಿದ್ದಾರೆ. ಕಜ್ರಿಯಿಂದ ತರಬೇತಿ ಪಡೆದ ನಂತರ ಕೆಲವು ಪ್ರಗತಿಪರ ರೈತರು ಬಾರ್ಮಾರ್, ಜೆಸ್ಮೆಲಾರ್ ಮತ್ತು ಗಂಗಾನಗರ ಹಾಗೂ ಹನುಮಗಢದಲ್ಲಿ ಅದರ ಕೃಷಿಯನ್ನ ಪ್ರಾರಂಭಿಸಿದ್ದಾರೆ. ಸುಮಾರು 4 ವರ್ಷಗಳ ಹಿಂದೆ ವಿಜ್ಞಾನಿಗಳು ಕಜ್ರಿಯಲ್ಲಿ ಅಂಜೂರದ ಹಣ್ಣುಗಳ ಬಗ್ಗೆ ಸಂಶೋಧನಾ ಕಾರ್ಯವನ್ನ ಪ್ರಾರಂಭಿಸಿದ್ರು. ಇದರಲ್ಲಿ ಡಯಾನಾ ತಳಿಯ ಅಂಜೂರ ಉತ್ತಮ ಫಲಿತಾಂಶ ನೀಡಿದ್ವು. ಬಳಿಕ ಇದರ ಬಗ್ಗೆ ಕಜ್ರಿ ರೈತರಿಗೆ ತರಬೇತಿ ನೀಡುವ ಕಾರ್ಯ ಆರಂಭಿಸಲಾಯಿತು. ಕೇಂದ್ರ ಒಣವಲಯ ಸಂಶೋಧನಾ ಸಂಸ್ಥೆಯು ರೈತರ ಆದಾಯವನ್ನ ಹೆಚ್ಚಿಸಲು ಆವಿಷ್ಕಾರಗಳನ್ನ ಮಾಡುತ್ತದೆ. ಇದರ ಅಡಿಯಲ್ಲಿ ಅಂಜೂರ ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುತ್ತಿದೆ. ಡಯಾನಾ ವಿವಿಧ ಅಂಜೂರದ ಹಣ್ಣುಗಳು ರಾಜಸ್ಥಾನದ ಹವಾಮಾನಕ್ಕೆ ತುಂಬಾ ಸೂಕ್ತವೆಂದು ಸಾಬೀತಾಗಿದೆ. ಅಂಜೂರವನ್ನ ಅರೆಶುಷ್ಕ ಪರಿಸರದಲ್ಲಿ ಮತ್ತು ಮಧ್ಯಮ ತಾಪಮಾನದಲ್ಲಿ ಬೆಳೆಸಲಾಗುತ್ತದೆ. ಈ ಸಸ್ಯವನ್ನ ಶಾಖದ ಅಲೆಯಿಂದ ರಕ್ಷಿಸಬೇಕು. ರೈತರಿಗೆ ಯಾವುದೇ ಹಾನಿಯಾಗದಂತೆ ತರಬೇತಿ ಸಮಯದಲ್ಲಿ ಇದನ್ನ ಹೇಳಲಾಗುತ್ತದೆ. ಈ ಕೃಷಿಗೆ ಸಾಕಷ್ಟು ನೀರು ಬೇಕು. ಆದ್ದರಿಂದ ನೀರಾವರಿಗಾಗಿ ಹನಿ ವಿಧಾನವನ್ನ ಬಳಸಬಹುದು. 1 ಹೆಕ್ಟೇರ್ನಲ್ಲಿ 250 ಗಿಡಗಳನ್ನ ನೆಡಲಾಗಿದೆ. 3 ವರ್ಷಗಳ ನಂತರ ಪ್ರತಿ ಮರದಿಂದ 15 ರಿಂದ 20 ಕೆಜಿ ಅಂಜೂರದ ಹಣ್ಣುಗಳನ್ನ ಪಡೆಯಲಾಗುತ್ತದೆ. ಹಳೆಯ ಮರ ಆಗಿರುವುದರಿಂದ ಉತ್ಪಾದನೆ ಸಹ ಹೆಚ್ಚಾಗುತ್ತದೆ. ಮಾರುಕಟ್ಟೆಯಲ್ಲಿ ಹಸಿ ಅಂಜೂರದ ಬೆಲೆ ಕೆಜಿಗೆ 100 ರಿಂದ 150 ರೂಪಾಯಿ ಇದೆ. ರೈತರಲ್ಲಿ ಇದನ್ನ ಹೆಚ್ಚು ಬೆಳೆಸಿ ಈ ಹಣ್ಣನ್ನ ಒಣಗಿಸಿ ಮಾರಾಟ ಮಾಡಲಾಗುತ್ತದೆ. ಹೆಕ್ಟರ್ಗೆ 5 ರಿಂದ 6 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಬಹುದು. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕ್ಯಾಂಪಸ್ ನಲ್ಲಿ 1 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಡಯಾನಾ ತಳಿಯ ಅಂಜೂರವನ್ನ ಬೆಳೆಯಲಾಗುತ್ತಿದ್ದು ಅಸಾಧ್ಯವನ್ನ ಕಜ್ರಿ ವಿಜ್ಞಾನಿಗಳು ಸಾಧ್ಯವಾಗಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.